ಇನ್ನು ಮಧ್ಯಾಹ್ನ ಆಗಿದೆ ಆದರೂ ಕೂಡ ರಸ್ತೆಯಲ್ಲಿ ನೀರು ಕಡಿಮೆ ಆಗ್ತಾ ಇಲ್ಲ. ಮನೆ ಅಪಾರ್ಟ್ಮೆಂಟ್ ನಿಂದ ಹೊರ ಬರೋದಕ್ಕಾಗದೇನೆ ಜನ ಪರದಾಡ್ತಾ ಇದ್ದಾರೆ. ಸಂಪೂರ್ಣ ರಸ್ತೆಗಳು ಮನೆಗಳು ಜಲಾವೃತವಾಗಿದೆ. ನಮ್ಮ ಪ್ರತಿನಿಧಿ ಸುನಿಲ್ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ತಡರಾತ್ರಿ ಸುರಿದಂತ ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ರಸ್ತೆಗಳು ಮನೆಗಳು ಜಲಾವೃತವಾಗಿದ್ದಾವೆ. ಈ ಒಂದು ನಿನ್ನೆ ರಾತ್ರಿಯಿಂದ ಈ ಒಂದು ಸಮಯ ಬಂದರೂ ಕೂಡ ಅಂದ್ರೆ ಮಧ್ಯಾಹ್ನ ಸಮಯ ಕಳಿತಾ ಬಂದರೂ ಕೂಡ ಇನ್ನೂ ರಸ್ತೆಗಳಲ್ಲಿ ತುಂಬಿರುವಂತಹ ನೀರು ಯಾವುದೇ ರೀತಿಯಾಗಿ ಕಡಿಮೆ ಆಗಿಲ್ಲ. ನಾನು ಹೆಣ್ಣೂರು ಕ್ರಾಸ್ ಬಳಿ ಇருந்து HBR ಲೇಔಟ್ ನಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ನನ್ನ ಹಿಂಭಾಗಕ್ಕೆ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ರಸ್ತೆ ಜಲಾವೃತವಾಗಿರೋದು ಕಂಡು ಬರ್ತಾ ಇದೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿರುವಂತಹ ಜನರು ಕೂಡ ಒಂದು ರೀತಿ ಜಲ ದಿಗ್ಬಂಧನ ಏರ್ಪಾಡಾಗಿದೆ. ಯಾಕಂದ್ರೆ ನಿನ್ನೆ ತಡರಾತ್ರಿ ಸುರಿದಂತ ಮಳೆ ಇಲ್ಲಿವರೆಗೂ ಕೂಡ ಒಂದು ಮಳೆ ಎಫೆಕ್ಟ್ ಕಡಿಮೆ ಆಗಿಲ್ಲ. ಮಳೆ ನಿಂತರೂ ಕೂಡ ಮಳೆಯಿಂದ ಆದಂತ ಒಂದು ಅನಾಹುತಗಳು ಯಾವುದೇ ರೀತಿಯಾಗಿ ಕಡಿಮೆ ಆಗಿಲ್ಲ. ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ಗಳಿಗೆ ದಿಗ್ಬಂಧನ ಆಗಿದೆ. ಅಲ್ಲಿನ ಜನರು ಕೂಡ ಹೊರಬರಲಿಕ್ಕೆ ಸಾಕಷ್ಟು ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ರಸ್ತೆಯಲ್ಲಿ ಸುಮಾರು 1.5 ಇಂದ 2 ಅಡಿಯಷ್ಟು ನೀರು ಇನ್ನೂ ಕೂಡ ಇದೆ. ಯಾಕೆಂದ್ರೆ ಸಾಕಷ್ಟು ಪರದಾಡುವಂತ ಸ್ಥಿತಿ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿದೆ. ಅಲ್ಲಿ ಜನರು ಕೂಡ ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡಬೇಕು, ಯಾಕೆಂದ್ರೆ ಮನೆಯ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೊರಗಡೆ ಬರ್ಲಿಕ್ಕೂ ಕೂಡ ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಎಲ್ಲರೂ ಕೂಡ ಮೊದಲ ಮಹಡಿಯಲ್ಲಿರೋರು ಆರಾಮಾಗಿದ್ದಾರೆ. ಆದ್ರೆ ಎರಡನೇ ಕೆಳಗಡೆ ಗ್ರೌಂಡ್ ಫ್ಲೋರ್ ಇರೋರಿಗೆ ಸಾಕಷ್ಟು ತೊಂದರೆ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ಕಾರ್ಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಜಲಾವೃತವಾಗಿ ಕಾರು ಮಳೆಯಿಂದ ಕೆಟ್ಟು ನಿಂತಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ನಿನ್ನೆ ಸುರಿದಂತ ಭಾರಿ ಮಳೆಗೆ ಬೆಂಗಳೂರಿನ ಸಾಕಷ್ಟು ಕಡೆ ದೊಡ್ಡ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ರೆ ಆ ಒಂದು ಅವಾಂತರ ಪ್ರಮಾಣ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸುಮಾರು 1.5-2 ಅಡಿಯಷ್ಟು ನೀರು ಇನ್ನೂ ಕೂಡ ಇದೆ. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಮಳೆಯ ಅದೊಂದು ಎಫೆಕ್ಟ್ ಕಡಿಮೆ ಆಗಿಲ್ಲ. ಇನ್ನೂ ಕೂಡ ಪರದಾಡುವಂತ ಸ್ಥಿತಿ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿದೆ. ಈ ಒಂದು ರಸ್ತೆ ಮೂಲಕ ಹೊರಗಡೆ ಹೋಗ್ಲಿಕ್ಕೂ ಆಗದಲ್ಲೇ ಪರದಾಡುವಂತ ಸ್ಥಿತಿಯಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಿನ್ನೆ ಸುರಿದಂತ ಮಳೆ ಏನಿತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯ್ತು. ಆದ್ರೆ ಬೆಳಗ್ಗೆ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಈ ಒಂದು ಕ್ಷಣದವರೆಗೂ ಕೂಡ ಸಂಜೆ ಆಗತ್ತ ಮಧ್ಯಾಹ್ನ ಸಂಜೆ ಆಗುವಂತ ಸಮಯ ಬರ್ತಾ ಇದೆ. ಆ ಒಂದು ಸಮಯ ಬಂದರೂ ಕೂಡ ಮಳೆಯ ಒಂದು ಪ್ರಮಾಣ ಕಡಿಮೆ ಆಗಿಲ್ಲ. ಜನರು ಕೂಡ ಪರದಾಡುವಂತ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನನ್ನ ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ನೀವು ಜನರು ಮನೆಯಿಂದ ಹೊರಗಡೆ ಬಂದು ಮಕ್ಕಳು ಎಲ್ಲ ಹೊರಗಡೆ ಹೋಗಿ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಮೊದಲ ಬಾರಿ ಅಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಸಮಸ್ಯೆ ಆಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಪ್ರಯೋಜನ ಆಗಿಲ್ಲ ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಕೂಡ ಪರದಾಡುವಂತ ಸ್ಥಿತಿ ಆಗ್ತಿದ್ರು ಕೂಡ ಯಾರು ನಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ. ಇದಕ್ಕೊಂದು ಪರಿಹಾರವನ್ನು ಕೂಡ ಯಾರು ನಮಗೆ ಮಾಡ್ತಾ ಇಲ್ಲ ಅಂತೇಳಿ ಒಂದಷ್ಟು ಆಕ್ರೋಶವನ್ನ ಕೂಡ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಸುರಿದಿರುವಂತ ಬೆಂಗಳೂರಿನ ಮಳೆ ಎಂದೇ ಒಂದು ಕಡೆ ಜಲ ದಿಗ್ಬಂಧನವನ್ನ ರಸ್ತೆ ಮನೆಗಳಿಗೂ ಕೂಡ ಆಗಿದೆ. ಇದರಿಂದ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿ ಇನ್ನೂ ಕೂಡ ಅದರ ಎಫೆಕ್ಟ್ ಕೂಡ ಹೆಚ್ಚಾಗಿದೆ. ಈ ಒಂದು ಸಮಯ ಬಂದರೂ ಕೂಡ ಮಧ್ಯಾಹ್ನ ಸಂಜೆ ಆಗ್ತಾ ಇರುವಂತ ಸಮಯ ಬಂದರೂ ಕೂಡ ಯಾವುದೇ ರೀತಿಯಾಗಿ ನೀರಿನ ಪ್ರಮಾಣ ಇನ್ನೂ ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ. ಹಾಗಾಗಿ ಜನರು ಕೂಡ ಮನೆಯಲ್ಲೇ ಇದ್ದು ಹೊರಗಡೆ ಹೋಗ್ಲಿಕ್ಕೂ ಒಂದು ರೀತಿ ಭಯ ಪಡುವಂತ ಒಂದು ಪರಿಸ್ಥಿತಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಶಿವಕುಮಾರ್ ವಾಲಿ ಜೊತೆ ಸುನಿಲ್, TV9 ಬೆಂಗಳೂರು. ಇನ್ನು HBR ಲೇಔಟ್ನಲ್ಲಿ ಸಾಲು ಸಮಸ್ಯೆಗಳಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ತಾ ಇದೆ. ರಾಜಕಾಲುವೆ ನೀರು. ಜನ ಕಂಗಾಲಾಗಿ ಹೋಗಿದ್ದಾರೆ. ಪಾಲಿಕೆ ಜನಪ್ರತಿನಿಧಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಾ, ಮೊದಲು ವ್ಯವಸ್ಥೆ ಸರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿವಾಸಿಗಳು. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ನಮಗೆ ಸೇಫ್ ಇಲ್ಲ, ನಮ್ಗೆ ಇರೋಕ್ಕೂ ಆಗ್ತಾ ಇಲ್ಲ. ಮಳೆ ಬಂದರೆ ರಾತ್ರಿ ನಿದ್ರೆ ಇಲ್ಲ ನಮಗೆ. ಬರೀ ನೀರು ಮನೆ ಒಳಗೆ ಯಾವಾಗ ನುಗ್ಗುತ್ತದೋ ಯಾವಾಗ ಇದು ಮಾಡ್ತದೋ ಅಂತ ನಾವು ಕಾಯ್ತಾ ಕೂತ್ಕೊಳ್ತೀವಿ. ಅವರು ಒಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು. ನಮಗೆ ಡ್ರೈನೇಜ್ ನೀರೆಲ್ಲ ಮನೆ ಒಳಗೆ ಬರುತ್ತೆ ಅಂದರೆ ಏನು ನಾವು ಇರಬೇಕಾ ಏನು, ಅದು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅವರು. ಈವನ್ ಫಾರ್ ಅ ಸ್ಮಾಲ್ ರೇನ್ ಇಷ್ಟು ಅವಸ್ಥೆ ಆಗುತ್ತೆ. HBR ಲೇಔಟ್ 5th ಬ್ಲಾಕ್ 18th ಮೇನಲ್ಲಿ ಎಲ್ಲ ಸೀವೇಜ್ ವಾಟರ್ ವಾಪಸ್ ಬರುತ್ತೆ. ನಾವು ಇಷ್ಟು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ನಾವು ಕೆಲಸ ಮಾಡ್ತೀವಿ, ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಮಗೇನೋ BDL ಲೇಔಟ್ ಅನ್ನಿಸ್ತಾನೆ ಇಲ್ಲ. ನಮಗಿದು ರಾಜಕಾಲುವೆ ಮಧ್ಯದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ.